ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜೂಸ್ ವರ್ಲ್ಡ್. ಇವತ್ತು ನಾವು ಮಾಡ್ತಿರೋದು ಮಶ್ರೂಮ್ ಬಿರಿಯಾನಿ. ನಾಟಿ ಸ್ಟೈಲ್ನಲ್ಲಿ ಟೇಸ್ಟಿಯಾಗಿ ಹೇಗೆ ಹೋಟೆಲ್ನಲ್ಲಿ ಬರುತ್ತೋ ಅದೇ ಟೇಸ್ಟ್ ಬರೋ ಥರ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊಸರು ಬಜ್ಜಿ ಜೊತೆ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು. ಮನೆಗೆ ಯಾರಾದರೂ ಬಂದರೆ ಮಾಡಿಕೊಟ್ರೆ ಫಿದ್ದಾಗಿ ಹೋಗ್ಬಿಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ಗೆ ನಾನು ಇಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ. ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಶ್ರೂಮ್ಸ್ನ ತೊಳ್ಕೊತೀನಿ. ನೀವು ಇದಕ್ಕೆ ನಿಂಬೆಹಣ್ಣು ಹಿಂಡಿ ಕೂಡ ಮಾಡ್ಕೋಬೋದು. ಬಟ್ ನಾನು ಮೇಲ್ಗಡೆ ಮಶ್ರೂಮ್ದು ಮೇಲ್ಗಡೆ ಸಿಪ್ಪೆ ಟೈಪ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ. ಹಾಗಾಗಿ ನಾನು ನಿಂಬೆಹಣ್ಣೆಲ್ಲ ಹಿಂಡ್ತಿಲ್ಲ. ನೀವು ಹಾಗೆ ತೊಳ್ಕೊಳ್ಳೋರಾದರೆ ನಿಂಬೆಹಣ್ಣು ಹಿಂಡಿ ತೊಳ್ಕೊಬೋದು. ಕೋಲ್ಡ್ ವಾಟರ್ಗಿಂತ ಹಾಟ್ ವಾಟರ್ ಯೂಸ್ ಮಾಡೋದು ತುಂಬ ಬೆಟರ್. ಯಾಕಂದರೆ ಸಣ್ಣ ಸಣ್ಣ ಹುಳಗಳು ಅಥವಾ ಬ್ಯಾಕ್ಟೀರಿಯಾ ಥರ ಏನಾದರೂ ಇದ್ದರೆ ಸತ್ತೋಗ್ತವೆ. ಹಾಗಾಗಿ ನೋಡಿ ಈ ಥರ ಹಿಂದೆಯಿಂದ ಕಿತ್ತರೆ ಬರುತ್ತೆ. ಅದು ಮೇಲ್ಗಡೆದು ರ್ಯಾಪರ್ ಥರ ಇರುತ್ತಲ್ಲ ಮಶ್ರೂಮ್ದು, ನೀವು ಆ ಥರನೂ ಕ್ಲೀನ್ ಮಾಡ್ಕೋಬೋದು. ಇಲ್ಲ ನಾವು ಹಾಗೆ ತೊಳಿತೀವಿ ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ತೊಳೆದ್ರೆ ಫುಲ್ಲು ವೈಟ್ ಕ್ಲೀನ್ ಆಗಿಬಿಡುತ್ತೆ. ನಾನು ಇದು ತೆಗಿಯೋದ್ರಿಂದ ನಿಂಬೆಹಣ್ಣೇನು ಹಿಂಡ್ತಾ ಇಲ್ಲ. ಇದು ಫುಲ್ ಈ ಥರ ಎಲ್ಲದ್ರದ್ದು ತಕ್ಕೊಂಡ್ಮೇಲೆ ಮತ್ತೆ ಹಚ್ಕೊಂಡು ಮತ್ತೆ ತೊಳ್ಕೊತೀನಿ ಬಿಸಿನೀರಲ್ಲಿ. ಯಾಕಂದರೆ ಸ್ವಲ್ಪ ಒಳಗಡೆ ಏನಾದರೂ ಹುಳಗಳೇನಾದರೂ ಇದ್ದರೆ ಸಣ್ಣ ಸಣ್ಣದು ಬಿಸಿನೀರಲ್ಲಿ ಹಚ್ಚಿ ತೊಳ್ಕೊಳೋದ್ರಿಂದ ಹೋಗುತ್ತೆ. ಮತ್ತು ತೊಳ್ಕೊತೀನಿ. ಅದಾದಮೇಲೆ 2 ಈರುಳ್ಳಿ 4 ಟೊಮೊಟೊ ಹಚ್ಚಿ ಎತ್ತಿಟ್ಕೊತಿದ್ದೀನಿ. ಅದಾದಮೇಲೆ ನಮಗೆ ಮಸಾಲೆ ರುಬ್ಬಬೇಕು. ಸೊ ಒಂದು ಜಾರ್ ತೊಗೊಂಡು 1 ಇಡಿ ಆಗೋವಷ್ಟು ಪುದೀನ, 1 ಇಡಿ ಆಗುವಷ್ಟು ಪುದೀನ ಸ್ವಲ್ಪ ಜಾಸ್ತಿ ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 10 ಆಗೋವಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕೆಲವರು ಶುಂಠಿ ಹಾಕ್ತಾರೆ, ಬಟ್ ನಾನು ಶುಂಠಿ ಹಾಕ್ತಿಲ್ಲ. ಈ ಥರ ಪೇಸ್ಟ್ ಆದರೆ ಸಾಕು. ಫುಲ್ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿ. ನಿಮ್ಗೇನಾದರೂ ಮಸಾಲೆ ಅಂದರೆ ಒಂದೊಂದು ಹಗ್ಲಲ್ಲೂ ಗ್ರೀನ್ ಕಲರ್ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಸಿಗ್ತಿರ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ದೆನ್ ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಕೆಲವರು ಕುಕ್ಕರಲ್ಲಿ ಮಾಡಲ್ಲ, ದಬ್ರಿನಲ್ಲಿ ಮಾಡ್ತಾರೆ ದಮ್ ಕಟ್ಟೋ ಥರ. ಬಟ್ ನಾವು ಕುಕ್ಕರಲ್ಲೂ ಕೂಡ ದಮ್ ಕಟ್ಟೋ ಟೇಸ್ಟೇ ಬರೋ ಥರ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ನೆಕ್ಸ್ಟು ಸ್ಪೈಸಸ್ ಹಾಕ್ತಿದ್ದೀನಿ. ಜೀರಿಗೆ, ಮೊಗ್ಗು, ಯಾಲಕ್ಕಿ ಅದೆಲ್ಲ ಅದನ್ನೇ ಸ್ಪೈಸಸ್ ಹಾಕ್ತಿದ್ದೀನಿ. ಸ್ಪೈಸಸ್ ಹಾಕಿ ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಆಮೇಲೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಆ್ಯಡ್ ಮಾಡಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಯಾಕಂದರೆ ಎಣ್ಣೆ ಕಾದಿರುತ್ತೆ. ನಾವು ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದಂಗೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋಲ್ಲ. ಸೊ ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಮಾಗಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈರುಳ್ಳಿ ಮಾಗಾದ್ಮೇಲೆ ಟೊಮೊಟೊನ ಆ್ಯಡ್ ಮಾಡಬೇಕು. ಟೊಮೊಟೊ ಕೂಡ ಅಷ್ಟೇ ಫುಲ್ಲು ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಾವು ಹಾಕಿದ ತಕ್ಷಣವೇ ಬೇರೆ ಐಟಮ್ಸ್ ಎಲ್ಲ ಹಾಕಬಾರ್ದು. ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಫುಲ್ಲು ಫ್ರೈ ಆದಮೇಲೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ತಿದ್ದೀನಿ. ಮಶ್ರೂಮ್ನ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಕೈ ಆಡಿಸೋಲ್ಲ, ಸ್ವಲ್ಪ ಫ್ರೈ ಆಗಬೇಕು. ಅದೊಂಥರ ಹಸಿ ಸ್ಮೆಲ್ ಹೋಗೋವರೆಗೂ. ಆ ಥರ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಇವಾಗಲೇ ಫುಲ್ ಉಪ್ಪು ಹಾಕ್ತಾಯಿಲ್ಲ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನಾವು ಅಕ್ಕಿ ಹಾಕ್ತೀವಲ್ಲ ಆವಾಗ ಉಪ್ಪು ಹಾಕಿದ್ರೆ, ಹಾಗಾಗಿ ನಾನು ಇವಾಗ ಕೂಡ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಪೂರ್ತಿ ಉಪ್ಪು ಹಾಕ್ತಾ ಇಲ್ಲ ನಾನು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆ ಬಿಟ್ಕೊಂಡಿದ್ವಲ್ಲ ಅದನ್ನು ಆದಮೇಲೆ ಫುಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಾವು ಹಸಿ ಸ್ಮೆಲ್ ಹೋದ್ಮೇಲೆ ಬೇರೆ ಐಟಮ್ಸ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಬರೀ 2 ಐಟಮ್ ಆ್ಯಡ್ ಮಾಡ್ತಿದ್ದೀನಿ, ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರು. ನಾವು ಜಾಸ್ತಿ ಐಟಮ್ಸ್ನ ಆ್ಯಡ್ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ 2 ಐಟಮು ಆ್ಯಡ್ ಮಾಡಾದಮೇಲೆ 1 ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಅದಾದಮೇಲೆ ನಾವು ಅಕ್ಕಿನ ಹಾಕಬೇಕು. ನಾನು ಮುಂಚೆನೇ ಅಕ್ಕಿನ ತೊಳೆದು ಒಂದು 10 to 15 ಮಿನಿಟ್ಸು ನೆನೆಯೋಕ್ಕೆ ಬಿಟ್ಟಿದೆ. ನಾನಿಲ್ಲಿ ಜೀರಾ ರೈಸ್ ಬಳಸ್ತಿದ್ದೀನಿ. ನೀವು ಮಾಮೂಲಿ ರೈಸ್ ಕೂಡ ಬಳಸ್ಬೋದು. ಅಷ್ಟೇ ಆ್ಯಡ್ ಮಾಡಾದಮೇಲೆ ನೀಟಾಗಿ ಹುರ್ಕೋಬೇಕು. ಅದನ್ನು ಫುಲ್ಲು ಮಸಾಲೆ ಎಲ್ಲ ಹಿಡಿಯೋವರೆಗೂ ಮಿಕ್ಸ್ ಮಾಡಿ ಆದಮೇಲೆ ನಾವು ಅದಕ್ಕೆ ನೀರನ್ನ ಅಥವಾ ಉಪ್ಪನ್ನ ಆ್ಯಡ್ ಮಾಡಬೇಕು. ಫಸ್ಟೇ ನಾವು ಉಪ್ಪು ಅಥವಾ ನೀರನ್ನ ಆ್ಯಡ್ ಮಾಡ್ಬೋದು. ನಾವು ಅಕ್ಕಿನ ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಫುಲ್ಲು ಮಿಕ್ಸ್ ಆಗಿದೆ. ಅದಾದಮೇಲೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಆಗೋವಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಈಗ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಉಪ್ಪು ಆ್ಯಡ್ ಮಾಡಿ ಫುಲ್ಲು ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದು ಆದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಕುಕ್ಕರ್ ಬಾಯಿನ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಜಾಸ್ತಿ ಕೂಗನ್ನ ಕೂಗ್ಸಲ್ಲ. ಕೆಲವರು 3 ಕೂಗು 2 ಕೂಗುವರೆಗೂ ಕೂಗಿಸ್ತಾರೆ. ನಾವು ಬರೀ 1 ಕೂಗನ್ನ ಕೂಗ್ಸೋಣ. 1 ಕೂಗು ಕೂಗ್ಸೋ
ಇದರಿಂದ ನಮಗೆ ಯಾವ ರೀತಿ ಅಂದರೆ ಈಗ ನಾವು ಪಾತ್ರೆಲೆಲ್ಲ ಮಾಡಿದಾಗ ದಮ್ ಕಟ್ಟಿದಾಗ ಬರುತ್ತಲ್ಲ ಅದೇ ಟೇಸ್ಟ್ ಬರುತ್ತೆ. ಒಂದು ಕೂಗಿಸಿ ಬಿಟ್ಬಿಟ್ರೆ ಒಂದು 10 ಮಿನಿಟ್ಸು ಅದು ಫುಲ್ಲು ಹಳ್ಕೊಳ್ಳುತ್ತೆ. ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಕೂಗಿಸೋದ್ರಿಂದ ಎಷ್ಟು ಉದ್ರುದ್ರಿಯಾಗಿ ಬಂದಿದೆ ಅನ್ನ. ಎಲ್ಲೂ ಇಟ್ಕೊಳ್ಳೋದು ಅಥವಾ ಸ್ವಲ್ಪ ಜಾಸ್ತಿ ಬೇಯೋದು ಏನೂ ಆಗಲ್ಲ. ಮೊಸರು ಬಜ್ಜಿ ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ.